ಡಿಸ್ಕ್ಲೈಮರ್ ಏನಪ್ಪ ಅಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಒಬ್ಬ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಥವಾ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆ ಪಡೆಯುತ್ತಾನೆ. ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಉತ್ತಮ ಅಂತ ನಮ್ಮ ಓನ್ ಒಪಿನಿಯನ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನಾವು ಗೋಲ್ಡ್ ಬಗ್ಗೆ ನೋಡ್ತಾ ಹೋಗೋಣ. ಗೋಲ್ಡ್ 24 ಕ್ಯಾರೆಟ್ನ ಗೋಲ್ಡ್ ಬಂದು ಪರ್ ಗ್ರಾಮ್ ಬಂದು 11,850 ರೂಪಾಯಿಂದ 11,900 ರೂಪಾಯಿ ಅಷ್ಟಿದೆ. 22 ಕ್ಯಾರೆಟ್ನ ಗೋಲ್ಡ್ ಬಂದು 11,285 ರೂಪಾಯಿಂದ 11,300 ರೂಪಾಯಿ ಆಸ್ಪಾಸ್ ಇದೆ. ಸೊ ಅದು ಸಿಟಿ ವೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ US ಡೇಟಾ ಮೇಲೆ ಡಿಪೆಂಡ್ ಆಗಿದೆ. ಬಿಕಾಸ್ US ಒಂದು ಫೆಡರಲ್ ಬ್ಯಾಂಕ್ ಬಂದು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದ ಸಂದರ್ಭದಲ್ಲಿ ಗೋಲ್ಡ್ಗೆ ಸಪೋರ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಒಂದು ಗೌರ್ಮೆಂಟ್ ಶಟ್ ಡೌನ್ ಆಗ್ತಾ ಇದೆ. ಶಟ್ ಡೌನ್ ಆಗಿ ಸೆಕೆಂಡ್ ಮಂತ್ ಬಂದಿದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇನ್ಫ್ಲೇಷನ್ ಡೇಟಾ ಮತ್ತು ಎಂಪ್ಲಾಯ್ಮೆಂಟ್ ಡೇಟಾನ ಕೊಡೋಕ್ಕೆ ಡಿಲೇ ಆಗ್ತಾ ಹೋಗಿದೆ. ಆ ಡಿಲೇ ಆದ ಸಂದರ್ಭದಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇದೆ. ಅನ್ಸರ್ಟನಿಟಿ ಕ್ರಿಯೇಟ್ ಆದರೆ ಡೆಫಿನೆಟ್ ಆಗಿ ಗೋಲ್ಡ್ಗೆ ಸಪೋರ್ಟಿವ್ ಆಗಿರುತ್ತೆ. ಕರ್ನಾಟಕ ಬ್ಯಾಂಕ್ನ ಒಂದು Q2 ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ನ ಪ್ರಕಾರ ಬಂದು 320 ಕೋಟಿಯಷ್ಟು ಅವರು ಲಾಭ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡ್ತಾ ಹೋದರೆ 5% ಡೌನ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕಡಿಮೆ ಆಗಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕಡಿಮೆ ಆಗಿದೆ. ಹೇಗೇನು ಒಂದು ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಗ್ರೋತ್ ಬಂದು ಬಿಸ್ನೆಸ್ ಗ್ರೋತ್ ಬಂದು ಸ್ಟೇಬಲ್ ಆಗಿದೆ. ಸೊ ಅಪ್ಕಮಿಂಗ್ ಇಯರ್ಸ್ನಲ್ಲಿ ಏನಾದರೂ ಮ್ಯಾನೇಜ್ಮೆಂಟ್ ಇಶ್ಯೂಸ್ ರಿಸರ್ವ್ ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮ್ನಲ್ಲಿ ಇದು ಒಳ್ಳೆಯ ರಿಟರ್ನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು.